ರಾಹುಲ, ಏಕೆ ಆಫೀಸ್ ಕಡೆ ಹೋಗೇ ಇಲ್ಲ ಅಂತ ನೀ ಹೆಚ್ಚು ಗಮನ ಕೊಡಾಕತ್ತೇ ಇಲ್ಲ ಅಂತ ಅವ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ ನನಗೆ. ನಿಮ್ಮ ಮಗ ಬರ್ತಾನಂತ್ರಿ ಸರ, ನಿಮ್ಮ ಮಗ ಬರವಲ್ರಿ ಕರೆಕ್ಟ್ ಟೈಮಿಗೆ, ಯಾರ ಕಡೆ ಫೈಲಿಗೆ ಸಿಗ್ನೇಚರ್ ಮಾಡಿಸ್ಕೋದು ಅಂತ ಕೇಳಾಕತ್ತಾನ ರಾಹುಲ. ಏಕೆ ಆಫೀಸ್ಗೆ ಹೋಗಿಲ್ಲ ನೀನು? ಅಪ್ಪ, ಅದು ನಿನ್ನ ಒಂಚೂರು ಕಾಲೇಜ್ನಾಗ ಇಂಪಾರ್ಟೆಂಟ್ ಕೆಲಸ ಇತ್ತಪ್ಪ. ಲಾಸ್ಟ್ ಪ್ರಾಜೆಕ್ಟ್ ಎಲ್ಲ ಸಬ್ಮಿಷನ್ ಇದ್ವಾ, ಸೊ ಸ್ವಲ್ಪ ಕಾಲೇಜ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿದ್ದೆ, ಅದಕ್ಕೆ ನಂಗೆ ಆಫೀಸ್ಗೆ ಹೋಗೋಕ್ಕಾಗಿಲ್ಲಪ್ಪ. ಅಲ್ಲ ರಾಹುಲ, ಒಪ್ಕೋತೀನಪ್ಪ, ಒಪ್ಕೋತೀನಿ. ನೀನು ದಿನ ಕಾಲೇಜ್ ಪೂರ್ತಿಯಾಗಿ ಮುಗಿದಿಲ್ಲ, ನೀ ಫೈನಲ್ ಇಯರ್ ಓದಾಕತ್ತಿ ಅಂತ ನನಗೂ ಗೊತ್ತೈತಿ. ಆದ್ರೆ ಅಪ್ಪ ನಂಗೆ ಹಿಂಗೆ ಐತಿ, ನನಗೆ ಇವತ್ತು ಆಫೀಸಿಗೆ ಹೋಗಕ್ಕೆ ಹಾಕೋದಿಲ್ಲ ಅಂತ ಒಂದು ಮಾತು ನನ್ನ ಕಿವಿ ಮೇಲೆ ಇಟ್ಟಿದ್ರೆ ನನಗೆ ಹೋಗನ್ನತ್ತಿದ್ದಿಲ್ಲ, ನಾನು ಹೋಗ್ತಿದ್ದೆ. ನನ್ನ ಮಗ ಹೋಗ್ತಾನೆ ಬಿಡಿ, ಎಲ್ಲ ಜವಾಬ್ದಾರಿ ಅವ್ನು ವಹಿಸೇನ ಅಂತ ಹೇಳಿ ನಾನು ಬೇರೆ ಕೆಲ್ಸಕ್ಕೆ ಹೋದೆ. ಈಗ ಮ್ಯಾನೇಜರ್ ನನಗೆ ಭಯಾಕತ್ತಾನ ಅಂತಂದ್ರೆ ಹೇಳಾಕತ್ತಾನ ನನಗೆ ಹಿಂಗೆ ಅಂತೇಳಿ. ನನಗೆ ಹೆಂಗೆ ಅನ್ಸುತ್ತಿ, ನಾ ಇಷ್ಟು ವರ್ಷ ಶಿಸ್ತಿನಿಂದ ನಾನು ಕೆಲಸ ಮಾಡ್ಕೊಂಡು ಬಂದೀನಿ. ನನ್ನ ಮಗ ಆದವ ನನಗಿಂತ ದುಪ್ಪಟ್ಟಿರ್ಬೇಕು ಹೊರತು ನನ್ನ ಹೆಸರು ಹಾಳು ಮಾಡುವಂತ ಇರಬಾರ್ದು. ನೋಡು, ನಿನ್ಗೆ ಇನ್ನೇನ್ರ ಕೆಲಸ ಇಂಪಾರ್ಟೆಂಟ್ ಕೆಲಸ ಬಂತಂದ್ರೆ ನನಗೆ ಹೇಳು, ನಾ ಆಫೀಸ್ಗೆ ಹೋಗಿ ಮ್ಯಾನೇಜ್ ಮಾಡ್ಕೋತೀನಿ. ಅದನ್ನ ಬಿಟ್ಟು ನೀನು ಹೇಳೋದಕ್ಕೆ ಹೋಗ್ಬೇಡ. ಸರಿ ಪಾಪ ಹೋಗ್ಲಿ ಬಿಡ್ರಿ, ಇಷ್ಟು ಸಣ್ಣ ವಯಸ್ಸಿಗೆ ಎಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿರಿ ಹುಡುಗಗ. ಯಾವ್ದು ಹೋಗ್ಲಿ ಬಿಡಿ ಪೂಜಾ, ಇವನಷ್ಟು ವಯಸ್ಸಿನಾಗ ಒಂದು ಕಂಪ್ನಿ ಕಟ್ಟಿದ್ದೆ ನಾನು, ಅದು ನನಗೇನು ಬ್ಯಾಕ್ ಸಪೋರ್ಟ್ ಸಹ ಇರಕ್ಕಿಲ್ಲ. ಇವಂಗ ನಾ ಎಲ್ಲ ಮಾಡ್ತೇನೆ, ಬರೀ ಮುಂದುವರ್ಸ್ಕೊಂಡು ಹೋಗೋದಷ್ಟ. ಮಕ್ಕಳು ಸಣ್ಣದ ಅಂತ ನಾವು ಅವ್ರನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಸಣ್ಣ ವಯಸ್ಸಿನಾಗ ದೊಡ್ಡ ಜವಾಬ್ದಾರಿ ಕೊಟ್ರ ಅವ್ರ ಮುಂದೆ ತಮ್ಮ ಬಾಳೆ ನಿಭಾಯಿಸ್ಕೊಂಡು ಹೋಗ್ತಾರೆ. ನಿಮಗೆ ಹೇಳೋದು ಒಂದೇ, ಹೋಗ್ಲಿ ಬಿಡ್ರಿ ರೀ. ನಾನು ನಿಮ್ಮ ಹತ್ರ ಒಂದು ಮುಖ್ಯ ವಿಚಾರ ಮಾತಾಡ್ಬೇಕಿತ್ರಿ. ಮುಖ್ಯವಾದ ವಿಚಾರನ ಏನದು? ಅಲ್ಲ ಪೂಜಾ, ನೀನು ಇಷ್ಟು ಪೀಟಿಕೆ ಹಾಕಿ ನನ್ನ ಮುಂದೆ ಮುಖ್ಯವಾದ ವಿಚಾರ ಅಂತ ಮಾತಾಡಕತ್ತಿ ಅಂತಂದ್ರೆ ಖಂಡಿತವಾಗ್ಲೂ ಈ ವಿಚಾರ ನಿನ್ ಮಗಳದನೇ ಇರ್ತೈತಿ, ಹೌದಿಲ್ಲ? ಅಲ್ಲ ರೀ, ನಿಮಗೆ ಗೊತ್ತಾದ್ರಿ? ನೀನು ನನ್ನ ಮುಂದೆ ಇಷ್ಟುದ್ದ ಪೀಟಿಕೆ ಹಾಕಿ ರೀ ನಿಮ್ ಮುಂದೆ ಮುಖ್ಯವಾದ ವಿಚಾರ ಮಾತಾಡ್ಬೇಕಂದಾಗ ಗೊತ್ತಾದ ಪೂಜಾ ನನಗೆ ಈ ವಿಚಾರ ನಿನ್ನ ಮಗಳದೇ ಇರ್ತದ ಅಂತ ಹೇಳಿ. ಗೊತ್ತಿಲ್ಲ? ಕೇಳ್ರಿ ನೋಡ್ರಿ, ಮನೆಕಿನ ವಾಶ ಬಂತ ಮಗಳನ್ನ ತವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು. ಹೊಸ ಮದುವೆ ಆದವರೆಲ್ಲರೂ ತವ್ರ ಮನೆಗೆ ಬರ್ತಾರೆ. ನೀವು ನೋಡಿದ್ರೆ ಏನು ಮುಂದೆ ಹೇಳೇ ಇಲ್ಲ, ಅದಕ್ಕೆ ನಾನು ಬಾಯಿ ಬಿಟ್ಟು ಬರೀ ಕೇಳ್ಬೇಕಾಗ್ತದೆ. ನೋಡ್ ಪೂಜಾ, ಆಕಿ ನನಗೆ ಹೆಂಗ್ ಮಗಳು, ನಿನಗೂ ಹಂಗೆ ಮಗಳು. ಪ್ರತಿಯೊಂದು ವಿಚಾರ ನಿನ್ನ ಮಗಳ ಬಗ್ಗೆ ನನಗೆ ಕೇಳಲೇಬೇಕಂತ ಏನಿಲ್ಲ. ನಿಂದು ಮನೆ ಇದು, ನಿನ್ನ ಇಷ್ಟ. ನಿನ್ನ ಮಗಳು ಕರ್ಕೊಂಡ್ಬಂದಿರೋದನ್ನ ಇಟ್ಕೋ, ನಾ ಏನು ಬೇಡ ಅನ್ನಲ್ಲಪ್ಪ ಅದಕ್ಕೆ. ನೋಡ್ರಿ, ನಿಮಗೆ ಈಗ ಹೇಳಕತ್ತೆ ನಾನು, ಆಕಿ ಬಂದಾಗ ಆಕಿಗೆ ಮನ್ಸಿಗೆ ನೋವಾಗುವಂಗೆ ಮಾತಾಡೋದು, ನೀವು ಆಕಿ ಮನ್ಸಿಗೆ ಚುಚ್ಚು ಮಾತಾಡೋದು ಆಗಿದ್ರೆ ನಾಕಿನ ಕರೆಯಲ್ಲಪ್ಪ. ನೀವು ಚಂದಗೆ ಆಕಿನ ಜೊತೆ ಮಾತಾಡ್ತೀನಂದ್ರೆ ಅಷ್ಟ ನಾ ಕರೆಯೋದು. ನೋಡ್ ಪೂಜಾ, ಒಂದಷ್ಟು ವಿಚಾರಗಳು ನಿನಗೆ ಅರ್ಥ ಆಗೋದು ಇಲ್ಲ, ಅದು ಅರ್ಥ ಆಗಕ್ಕೆ ಸಾಧ್ಯನೂ ಇಲ್ಲ. ನಾ ಯಾಕೆ ನನ್ನ ಮಗಳಿಗೆ ಮನಸ್ಸು ನೋಯಿಸುವಂಗಾಗಲಿ? ಯಾಕೆ ನನ್ನ ಮಗಳಲ್ಲಕಿ ಕರ್ಸು, ನಾ ಏನಕ್ಕಿಗೆ ಮಾತಾಡಂಗಿಲ್ಲ. ಸರಿ ಸರಿ ರೀ, ಎಷ್ಟು ಖುಷಿ ಆದ ಗೊತ್ತಾ, ನೀವು ಇಷ್ಟು ಬದಲಾಗಿರೋದ್ಮೇಲೆ ನನಗಂದ್ರೆ ಭಾಳ ಖುಷಿ ಆಯ್ತು ರೀ. ಆತ್ರಿ, ನಾ ಇವತ್ತು ಫೋನ್ ಹಚ್ಚಿ ನಮ್ಮ ಅಮ್ಮನ ಒಂದೆರಡು ದಿನ ಮನೆಗೆ ಕರಿತೀನಿ. ಸರಿ. ರಣಧೀರ ಕಂಠೀರವ ರಾಕೇಶ, ಬಾರಪ್ಪ. ಎಲ್ಲಿ ಹೋಗಿದ್ದಿ ಬಾ ರಾಕೆಟ್ ಬಿಡಕ್ಕೆ? ಅವನು ಯಾಕೆ ಬೇ, ಏನಾತ? ಏನಿಲ್ಲ, ಈಗ ಹಾಡಾಡ್ಕೊಂತ ಒಳ್ಳೆ ಜುಮ್ ಅಂತ ಬರಾಕತ್ತೈತಲ್ಲ ಗಾಡಿ ಆ ಕಡೆಯಿಂದ, ಅದಕ್ಕೆ ಕೇಳಿನಪ್ಪ ಈ ಕಡೆ ಹೋಗಿತ್ತು ರಾಯರ ಸವಾರಿ. ಏನು ಬೇ ಹಿಂಗೆ ಕೇಳ್ತೀನಿ? ಕೆಲ್ಸಕ್ಕೆ ಹೋಗಿದ್ನಿ ನಾನು, ಬ್ಯಾಸ್ರಾಗಿ ಬಂದೀನಿ. ನೀನು ನೋಡಿದ್ರು ಜುಮ್ ಅಂತ ಬರತ್ತೆ ಅಂತ ಹೇಳ್ಬೇ. ಕೆಲ್ಸಕ್ಕೆ ಹೋಗಿದ್ದೆ? ಹಾಂ, ಒಳ್ಳೆದಾಯ್ತು. ಅಲ್ಲ ರಾಕೇಶ, ನೀವು ಬಂದು ಒಂದು ತಿಂಗಳ ಮ್ಯಾಲ ಆತ, ನೀ ಕೆಲ್ಸಕ್ಕೆ ಹೊಂಟು ಒಂದು ತಿಂಗಳ ಆತ. ಪಗಾರ ಗೀಗಾರ ಏನ್ರ ಬಂತನಪ್ಪ ಕೆಲ್ಸದ್ದು? ಪಗಾರ ಬಂತು. ಓ, ಬಂತ. ತತ್ತಪ್ಪ ಹಂಗಾರ ಎಷ್ಟು ಬಂದತಿ ಕೊಡಂಗಾರ. ಪಗಾರ ನಿನಗೆ ಬೇ, ನೀ ಮನೆಗೆ ಇರಕ್ಕೆ ನಿನ್ಗೇನು ಖರ್ಚಿರ್ತಾವ? ನಮಗೆ ಅದ ಮನ ಖರ್ಚಿರ್ತಾವ, ನಿನಗೆ ಬೇಕು. ಓಹೋ, ನೋಡಪ್ಪ ರಾಕೇಶ, ಇಷ್ಟು ದಿನ ನಾನು ಇನ್ನು ₹1 ಮಾತ್ರ ಕೇಳಿಲ್ಲ. ಯಾಕಂದ್ರೆ ಪಾಪ ನಿನ್ನ ಖರ್ಚು ನಿನಗೆ ಹೆಚ್ಚ, ನಾನು ಯಾಕೆ ನಿನ್ನ ಕಡೆ ರೊಕ್ಕ ಬಿಡೋನು ಅಂತ ಸುಮ್ಮನೆ. ಈಗ ನೀನು ನಿನ್ನ ಹೆಂಡತಿ ಬಂದು ಇಲ್ಲೇ ಇದ್ದಿರಪ್ಪ. ನಿಮ್ಮಪ್ಪ ಯಾವಾಗ ನನ್ನ ಮದುವೆ ಆಗಿ ಬಂದಾನಲ್ಲ, ಪಗಾರ ನನ್ನ ಕೈಯಾಗ ಕೊಟ್ಕೊಂತ ಬಂದಾನ. ಆಮೇಲೆ ನಿಮ್ಮ ಅಣ್ಣ ಯಾವಾಗ ದುಡ್ಯಾಕತ್ತಾನಲ್ಲ, ಅವಾಗಿಂದನೂ ನನ್ನ ಕೈಯಾಗ ಪಗಾರ ಕಟ್ಕೊತ ಬಂದಾನ. ಹಂಗಂತ ಹೇಳಿ ನನಗೆ ಎಲ್ಲ ಖರ್ಚು ಮಾಡಿಲ್ಲ, ಮನೆಗೆಲ್ಲ ಖರ್ಚು ಮಾಡಿ ಅವ್ರವ್ರಿಗೂ ಗೂಡಿಸಿ ಇಟ್ಟೇನೆ. ಈಗ ನೀ ದುಡ್ಯಾಕತ್ತಿಪ್ಪ, ನೀ ದುಡ್ಯಾತ ಅಂತ ನಿನ್ನ ಕಡೆ ನಾವು ರೊಕ್ಕನ ಕಿಡಿಯ. ಯಾಕಂತಂದ್ರೆ ನೀ ಇರಾಕೆ ಇಲ್ಲ, ನೀನು ಬೆಂಗಳೂರಾಗಿದ್ದಿ. ಪಾಪ ನಿಂದ ನಿನ್ನ ಖರ್ಚು ಅಂತೇಳಿ ನಾವು ಕೇಳಿದ್ದಿಲ್ಲ. ಆದ್ರೆ ನೀನು ನಿನ್ನ ಹೆಂಡತಿ ಇಬ್ಬರು ಕೂಡ ಇಲ್ಲೇ ಇರ್ತೀರಪ್ಪ. ಬಂದು ಒಂದು ತಿಂಗಳ ಮ್ಯಾಲೆ ಆಯ್ತು, ನಿಮ್ಮಿಬ್ಬರದು ತಿನ್ನೋದು ಉಣ್ಣೋದು ಪ್ರತಿಯೊಂದು ಖರ್ಚು ನಾವು ಹಿಡಿಬೇಕಲ್ಲ. ಅದಕ್ಕೆ ಒಂದು ಇಂತಿಷ್ಟು ಅಂಥೇಳಿ ಮನೆ ಖರ್ಚಿಗೆ ನೀನು ಕೊಟ್ರೆ ಅನುಕೂಲ ಆಕೈತಪ್ಪ. ಎಷ್ಟು ಅಂತೇಳಿ ದೊಡ್ಡ ಮಗನ ಕೇಳ್ಬೇಕು? ನಾಳೆ ದೊಡ್ಡ ಮಗ ದೊಡ್ಡ ಸಸಿ ಅನ್ಬಾರ್ದಲ್ಲ. ಬರೀ ನಮ್ಮ ಕಡೆನ ರೊಕ್ಕ ಇಸ್ಕೊತಾರ, ನಾವು ಮಾಡ್ಬೇಕು ಎಲ್ಲಾರ್ದು. ಸಣ್ಣ ಮಗನೇನೋ ಗಂಟು ಕೇಳಂಗೆ ಇಲ್ಲ ಅಂತೇಳಿ ಅದಕ್ಕೆ ಒಂದಿಷ್ಟು ರೊಕ್ಕ ಕೊಟ್ರೆ ಅನುಕೂಲ ಆಕೈತ ಅಂತ. ಅವ್ವ, ಅದು
ಕೊಡ್ತೀನವ ಕೊಡ್ತೀನಿ ಆದ್ರೆ ಒಂದು 2 ತಿಂಗಳು ನನಗೂ ಖರ್ಚು ಇದ್ದಿದ್ವು ಸ್ವಲ್ಪ ಅದನ್ನೆಲ್ಲ ತೀರಿಸ್ಕೊಂಡು ಮುಂದಿನ ತಿಂಗಳಿಂದ ಕೊಡ್ತೀನಿ ತಗೋ. ಓಹೋ ಹೋ ಹೋ ಮುಂದಿನ ತಿಂಗಳಿಂದ ಕೊಡವನಪ್ಪ. ಹಾಂ ಆತಪ್ಪ ಆಯ್ತು, ಹೋಗು ಕೈಕಾಲು ಮುಖ ತಗೊಂಡು ಚಾಗಿ ಕುಡಿಯು. ಹಬ್ಬ ಇಷ್ಟಕ್ಕೆ ಮುಗಿಸಿದ್ಲ ರಾಕೇಶ, ಅವ್ವ ನನ್ನ ಮಾತಿನ್ನ ಮುಗ್ದೇ ಇಲ್ಲಪ್ಪ. ನೀ ಎಲ್ಲಿ ಓಡ್ ಹೊಂಟಿ? ಬಾ ಇಲ್ಲೊಂದಿಟ್ಟು. ಯಾಕವ? ಅಲ್ಲಪ್ಪ, ಊರಾನ ಮಂದಿ ಬಂದು ನಮಗೆ ಕೇಳಾಕತ್ತಾರ, ಏನು ನಿಮ್ಮ ಸಣ್ಣ ಸೊಸಿ ಏನರ ನೌಕರಿಗೆ ಹೊಕ್ಕಾಳನ, ದಿನ ಬ್ಯಾಗ್ ಹಾಕ್ಕೊಂಡು ಪ್ಯಾಡಿಗೆ ಹೊಕ್ಕಾಳಲ್ಲ, ಏನು ಕೆಲಸ ಮಾಡ್ತಾಳಕ್ಕಿ ಅಂತ ಕೇಳಾಕತ್ತಾಳಪ್ಪ. ನನಗೂ ಗೊತ್ತಿಲ್ರಿ, ನನ್ನ ಮಗ ಬಂದ ಮೇಲೆ ಕೇಳ್ತೇನೆ ಅಂತ ಹೇಳಿದ್ದೆ. ಅದಕ್ಕಪ್ಪ ನಿನ್ನ ಕೇಳಿರಾತ್ ಇವತ್ತು ಬಂದ ಮೇಲೆ ಅಂತ ಹೇಳಿ ಕುಂತೀನಿ ನೋಡು. ಏನು ಕೆಲಸ ಮಾಡ್ತಾಳಪ್ಪ ನಿನ್ನ ಹೆಂಡತಿ? ಯಾವ್ದಾರ ನೌಕರಿ ಮಾಡ್ಕೊಂತಾಳನ? ನೌಕರಿನ? ಅವ ಏನವ ಹಿಂಗೆ ಕೇಳಕತ್ತಿ ನೀನು? ಕೇಳಲೇಬೇಕು ನೋಡಪ್ಪ. ಅಲ್ಲ, ನೀವು ಎಲ್ಲಿ ಹೊಕ್ಕಿರಿ ಎಲ್ಲಿ ಬರ್ತೀರಿ ಅಂತ ನಮ್ಗೇನು ಹೇಳ ಹೊಕ್ಕಿರಿ? ನನ್ನ ದೊಡ್ಡ ಮಗ ದೊಡ್ಡ ಸಸಿ ಆದ್ರೆ ನಾ ಇಂತಲ್ಲಿ ಹೊಂಟೇನ್ರಿ ಅತ್ತಿಯಾರ, ಇಂತಲ್ಲಿ ಮಾಡತ್ತೇನ್ರಿ ಅಂತ ನಮ್ಮ ಸರೋಜಿನಿ ಪ್ರತಿಯೊಂದು ಹೇಳೋಕ್ಕ. ನಾನು ನಿನ್ನ ಹೆಂಡತಿಗೆ ಪ್ರತಿಯೊಂದು ನನ್ನ ಮುಂದೆ ವರದಿ ಒಪ್ಪಸ್ ಅಂತ ಹೇಳಂಗಿಲ್ಲ. ಆದ್ರೆ ನೀವು ಏನು ಮಾಡಕತ್ತೀರಿ ಏನು ಬಿಟ್ರಿ ಅಂತ ಒಂದು ಮಾತು ನಮ್ಮ ಕಿವಿಗೂ ಇಡ್ಬೇಕಲ್ಲಪ್ಪ ನೀವು. ಊರಾನ್ ಮಂದಿ ಬಂದನ್ನ ಏನು ಶಾಂತಕ್ಕ ನಿನ್ನ ಸಣ್ಣ ಸಸಿ ನೌಕರಿ ಮಾಡಕತ್ತಾಳ, ದಿನ ಬ್ಯಾಗ್ ಹಾಕೊಂಡು ದಾಡ್ಕೊಂತಾಳಲ್ಲ ಅಂತ ಕೇಳಿದ್ರೆ ಏನು ಹೇಳ್ಬೇಕು ನಾನು? ನನಗೇನು ಹೇಳಿಲ್ಲಪ್ಪ ಆಕಿ ನೌಕರಿಗೆ ಹೋಗ್ತೀನಿ ನೌಕರಿ ಮಾಡ್ತೀನಿ ಅಂಥೇಳಿ. ಅದಕ್ಕೆ ನಿನ್ನ ಕೇಳತ್ತೇನೆ. ರಾಕೇಶ ಹೇಳಪ್ಪ, ನೀನು ಹೆಂಡತಿ ದಿನ ದಾಡ್ಕ ಹೊಕ್ಕಾಳಲ್ಲ, ಏನು ಮಾಡ್ತಾಳ ಅಂತ? ಅವ್ವ ನೌಕರಿ ಅದು ಏನಿಲ್ಲವ, ನನ್ನ ಮುಂದೇನು ಹೇಳಿಲ್ಲಕ್ಕಿ ಹಂಗೇನ. ಆಕಿ ಗೆಳಸಿ ಬರ್ತಾಳಲ್ಲ, ಇಬ್ರು ಕೂಡಿ ಒಂದಿತ್ತು ಮಾರ್ಕೆಟ್ಗೆ ಅದಕ್ಕೆ ಹೋಗಿರ್ತಾರೆ. ನೋಡಪ್ಪ ರಾಕೇಶ, ಇದನ್ನು ನಾನು ನೇರವಾಗಿ ಹೋಗಿ ನೀನು ಹೆಂಡತಿನ ಕೇಳ್ಬೋದಿತ್ತು. ಪಾಪ ಬೇಡ, ಆಕಿ ಮನಸ್ಸಿಗೂ ಬೇಜಾರಾಗಬಾರ್ದು ಅಂಥೇಳಿ ನಿನ್ನ ಮುಂದೆ ಕೇಳಾಕತ್ತೇನೆ. ಪ್ಯಾಟ್ಗೆ ಹೋಗುವಂಥದ್ದು ದಿನ ಏನಿರ್ತೈತಿ? ಏನರ ಕೆಲಸ ಮಾಡಕತ್ರ ಚಂದಪ್ಪ. ದಿನ ಹಳ್ಳ್ಯಾಗ ಈ ನಮ್ಮನೆ ರೆಡಿಯಾಗಿ ಬ್ಯಾಗ್ ಹಾಕೊಂಡು ಹೊಂಟ್ರೆ ನಾಳೆ ಕೆಟ್ಟ ಹೆಸರು ಬರೋದು ನಮ್ಮ ಮನೆಗೆ, ನಿನ್ನ ಹೆಂಡತಿಗೆ. ಏನು ನೋಡು ರಾಕೇಶ, ಹೆಂಡತಿನ ಲಗಾಮಿಲ್ದಂಗೆ ಬಿಟ್ಟುಬಿಟ್ಟಾನ ಅಂತ ಅನ್ನೋದು ನಿನಗೆ 4 ಮಂದಿ ಅರ್ಥ ಆಯ್ತು. ನಿನ್ನ ಜೊತೆ ನಮಗೂ ಅನ್ನಿಸ್ತೀರಿ ನೀವು, ಶಾಂತಕ್ಕ ಸೊಸಿನ ಹೆಂಗೆ ಬಿಟ್ಟಾಳ ನೋಡು ಅಂಥೇಳಿ. ಅದಕ್ಕೆ ಏನರ ಕೆಲಸ ಮಾಡತ್ತಿದ್ರೆ ದಿನ ಹೋಗನಕಿ, ಇಲ್ಲಂದ್ರೆ ಸಣ್ಣಗೆ ಮನ್ಯಾಗ ಬಿದ್ದಾಡ. ಆತ್ವಾ ಇವತ್ತು ಬರ್ತಾಳಲ್ಲ, ಬಂದ್ಮೇಲೆ ಹೇಳ್ತಾನೆ. ನೋಡಪ್ಪ, ಗಂಡು ಮಗ ಆಗಿ ನೀನ ಮನೆಗೆ ಬಂದು, ನಿನ್ನ ಹೆಂಡತಿ ಇನ್ನ ಮನೆಗೆ ಬಂದಿಲ್ಲ ನೋಡು. ಹೇಳಕ್ಕಿ ಏನರ ನೌಕರಿ ಮಾಡಕತ್ತಿದ್ರೆ ಮಾಡಲಿ, ನಾವೇನು ಬೇಡ ಅನ್ನಂಗಿಲ್ಲ. ಆದ್ರೆ ಖಾಲಿ ಪುಕ್ಸಟ್ಟೆ ದಿನ ಹೋಗೋದು ಸರಿ ಅಲ್ಲ ನೋಡು. ಅರ್ಥ ಆತನ? ಹ್ಞೂ ಬೇ ಆತ. ಏನಾತ ಏನು ಬಿಡ್ತ ಅಲ್ವಾ ಅಮೂಲ್ಯ, ನಿನ್ನ ಗಂಡ ಇನ್ನೂ ಬರಲಿಲ್ಲ? ಇಲ್ಲಿ ನೋಡ್ಬೇ ಅಮ್ಮ, ಮಾಮನ ಹಾದಿ ಕಾಯ್ಕೋ ಅಂತ ಕುಂತೇನೆ, ಇನ್ನೂ ಊಟನೂ ಮಾಡಿಲ್ಲ. ಯಾಕೋ ಏನು ಇನ್ನೂ ಬರಲಿಲ್ಲ ನೋಡು. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ದಾರ್ಯಾಗದು ಲೇಟ್ ಆಗಿದ್ದಿತ್ತು. ನೀನು ತಲೆ ಕೆಡಿಸ್ಕೊಬಿಡ, ಬರ್ತಾನೆ. ಇಷ್ಟ ಟೈಮ್ 10 ಗಂಟೆ ಆಗ್ತಿಲ್ಲ, 9 ಬಂದ್ಬಿಡ್ತಿದ್ದ ತಮ್ಮ ನಿನ್ನ ಮನೆಗೆ. ಹ್ಞೂ ಬೇ ಅಮ್ಮ, ಅದಕ್ಕೆ ನಾನು ಕಾಯ್ಕೊಂತ ಕುಂತೆ ಮಾಮನ ಜೊತೆ ಊಟ ಮಾಡಬೇಕು ಅಂತ ಹೇಳಿ. ನನಗೆ ಹೊಟ್ಟೆ ಹಸಿದ ಹಾಗೈತಿ. ಮಾಮ ಇನ್ನೂ ಬರಕ್ಕೆ ತಯಾರಿಲ್ಲ ನೋಡು. ಬರ್ತಾನೆ. ಫೋನ್ ಹಚ್ಚಬೇಕಿತ್ತು ಒಂದು ಮಾತು. ಫೋನ್ ಹಚ್ಚಿದ್ದೆ, ಯಾಕೋ ರಿಸೀವ್ ಮಾಡತ್ತಿಲ್ಲ. ನೀರದು ಹಾಸಾತಿರ್ಬೇಕಾ, ಫೋನಲ್ಲಿ ಮ್ಯಾರಿಗೆ ಇಟ್ಟಿರ್ತಾನೆ, ಹಿಂಗಾಗಿ ಎಪ್ಸಿಲ್ಲನೋ ಅಂತ ಸುಮ್ಮಾಗಿ. ಹೌದಾ, ಬರ್ತಾನೆ ಗಪ್. ಅನ್ನಂಗ ಅಮ್ಮು, ನಿಮ್ಮ ಮಾವು ಏನರ ಫೋನ್ ಮಾಡಿದ್ಲಾ? ಅವ್ವ ಫೋನ್ ಹಚ್ಬೇಕಾ? ನಿನ್ನೆ ಹಚ್ಚಿದ್ಲ. ಯಾಕಮ್ಮ ಹಚ್ಚಿದ್ಲಾ? ಏನಾರ ಹೇಳಿದ್ಲಾ? ಹಾಂ, ಊಟ ಆಯ್ತು, ಚಾ ಆಯ್ತು, ಏನು ಮಾಡತ್ತಿ, ಅಮ್ಮ ಏನು ಮಾಡತ್ತಾಳ, ಮಾವ ಏನು ಮಾಡತ್ತಾಳ, ಇಷ್ಟ ಕೇಳ್ತ. ಯಾಕೆ ಬೇ ಅಷ್ಟೇ ಕೇಳ್ತಾ? ಮತ್ತೇನು ಕೇಳಿಲ್ಲನ? ಅಮ್ಮ, ನಿನ್ನ ಮನಸ್ಸಿನಾಗ ಏನೈತಿ ಅದನ್ನು ಬಾಯ್ ಬಿಟ್ಟು ಹೇಳ. ಅದನ್ನು ಬಿಟ್ಟು ಹಂಗಾತು ಹಿಂಗಾತು ಏನು ಹೇಳಿದ್ದು ಅಂತ ಕೇಳಕ್ಕೆ ಹೋಗ್ಬೇಡ. ನಿನ್ನ ಮನಸ್ಸಿನಾಗ ಏನೋ ಐತಿ, ಏನದು ಹೇಳ್ತೀನಿ ಅಂತ ತಪ್ಪಿಕೋಬೇಡ ಅಮ್ಮು. ಅದು ಹೆಣ್ಮಕ್ಳು ಈಗ ಮೊನ್ನೆತ್ತಿನ ಅಮಾವಾಸ್ಯೆ ಬಂತು ನೋಡು, ತವ್ರ ಮನೆಗೆ ಹೋಗ್ಬೇಕು ಹೊಸದಾಗಿ ಮದುವೆಯಾದ ಹೆಣ್ಮಕ್ಳು. ಹಂಗಂತೇಳಿ ನಿನ್ನ ತವ್ರ ಮನೆಗೆ ಕಳಿಸ್ಬೇಕಂತಲ್ಲ, ಪದ್ಧತಿಗಳದು ಮೊದಲಿಂದ ಹಿರಿಯರು ಮಾಡ್ಕೊಂತ ಬಂದಾರ. ನಿಮ್ಮವು ಫೋನ್ ಹಚ್ಚಿ ಕರ್ಲಿಲ್ಲನ ಅಂತ ಕೇಳಿದೆ ನೋಡು. ಹೌದಾ? ಇಲ್ಲ ಬೇ, ಏನು ಕರೆದಿಲ್ಲ, ಹೋಗ್ಲೇಬೇಕೇನಮ್ಮ? ಹಂಗಲ್ಲವ ಅಂತಾರ, ಮೊದಲಿಂದ ಮಾಡ್ಕೊಂಬಂದಿನ ಸಂಪ್ರದಾಯ. ಕರ್ಲಿಲ್ಲ ಅಂತಂದ್ರೆ ಬೇಡ, ಇಲ್ಲಿ ನಮ್ಮ ಮನ್ಯಾಗ ಇರೋಲ್ಲಕ್ಕ. ಅಲ್ಲ, ಒಂದು ಮಾತು ಕೇಳಿದೆ ಅಷ್ಟೇ. ಅಮ್ಮ, ನೀ ಅನ್ಕೊಂಡಂಗ ಶಾಸ್ತ್ರ ಸಂಪ್ರದಾಯ ಎಲ್ಲ ಮಾಡಕ ನಮ್ಮ ಅಪ್ಪಗ ಈ ಮದುವೆ ಮನಸ್ಸಿಗೆ ಇದ್ದಿದ್ದಿಲ್ಲ. ನನ್ನ ಮನ್ಸಿನ ತಕ್ಕಂಗ ನಾ ಈ ಮದುವೆ ಆದ್ನಿ ಅಂತ ಹೇಳಿ ಸಿಕ್ತವಂಗ ಅವೇನು ಕರಂಗಿಲ್ಲ ಬಿಡು. ಹೋಗ್ಲಿ ಬಿಡುವ, ನೀ ಯಾಕೆ ಸುಳ್ಳ ಮನ್ಸಿಗೆ ಬೇಸರ ಮಾಡ್ಕೋತಿ? ನೀನು ನನ್ನ ಮನೆ ಸೊಸಿ, ನನ್ನ ಮನೆ ಮೊಮ್ಮಗಳು, ನನ್ನ ಮನ್ಯಾಗ ಇದೆ ಬಿಡು, ಎಲ್ಲಿ ಹೋಗೋದು ಅವಶ್ಯಕತೆನೇ ಇಲ್ಲ. ಸರಿ, ಆಯ್ತು. ತಮ್ಮ ನಿಮ್ಮ ಬಂದಂದ್ರೆ ಹಂಗೆ ಊಟಕ್ಕೆ ಹಾಕೊಟ್ಟ, ನೀನು ಊಟ ಮಾಡಿ ಮಕ್ಕೋರಂಗ. ನನಗೆ ಯಾಕೋ ಭಾಳ ಅಡಿದಿದ್ದಾಗತ್ತಿದ್ವಿ, ನಾ ಹೋಗಿ ಮಕ್ಕೋತೀನಿ. ಹ್ಞೂ ಬೈ, ಆಯ್ತು, ನೀವು ಹೋಗಿ ಮಕ್ಕಳಗು. ನಾ ಮಾವು ಬಂದಂದ್ರೆ ಊಟಕ್ಕೆ ನೀಡ್ತೀನಿ. ಆಯ್ತು.
ಅಲ್ಲ ಈ ಮಗ ಯಾಕೆ ಇಷ್ಟ ಲೇಟ್ ಮಾಡಕತ್ತಾನ ಇವತ್ತು? ಫೋನ್ ರಿಸೀವ್ ಮಾಡ್ತಿದ್ದ, ಫೋನು ರಿಸೀವ್ ಮಾಡತ್ತಿಲ್ಲ. ಏನಾದರೂ ತೊಂದರೆ ಗಿಂದ್ರೆ ಆಗೈತಾ? ಇಲ್ಲ, ನಾನು ಏನೇನೋ ತಿಳ್ಕೊಳತ್ತೀನಿ. ಬರ್ತಾನೆ ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ, ಇಲ್ಲೇ ಕುತ್ಕೊಂಡು. ಎಲ್ಲದನವ ತಮ್ಮಣ್ಣಿ ಕಾಣಿಸವಲ್ ನೋಡಮ್ಮ, ಇಲ್ಲೇ ಇರ್ಬೇಕಲ್ಲ. ಈ ಹುಚ್ಚುಳಿ ಮಕ್ಕಳ ಎಷ್ಟೊತ್ತು ಹೇಳಿದ್ದೆ ನಾ ಇಷ್ಟು ಲಗು ಬರ್ರಿ ಅಂತೇಳಿ, ಇನ್ನೂ ಆಟ ಬಂದಿಲ್ಲ ನೋಡಿ. ಎಲ್ಲದರಪ್ಪ ಇವರು ಇವತ್ತೆಷ್ಟೊತ್ತಿದ್ರು ಕೆಲಸ ಆಗಲೇಬೇಕು. ಆ ತಮ್ಮಣ್ಣಿಗೆ ಒಂದು ಗತಿ ಕಾಣಿಸ್ಲೇಬೇಕು ಇವತ್ತು ಅದು ದಾಟಿದ್ರೆ ಅದು ಆಗೋ ಮಾತೇ ಅಲ್ಲ. ನಾಳಿಂದ ನಾ ಬೆಳಕಾದ್ರೆ ಹಾಸ್ಟೆಲ್ಗೆ ಹೋಗ್ಬೇಕು. ಆಮೇಲೆ ಏನಾರ ಹೆಚ್ಚು ಕಡಿಮೆ ಆದ್ರೆ ನನ್ನ ಮೇಲೆ ಬರ್ತೈತಿ. ನಾಳೆ ನಾ ಹಾಸ್ಟೆಲ್ಗೆ ಹೋಗ್ಬಿಡ್ತೀನಿ, ನನ್ನ ಮೇಲೆ ಅನುಮಾನನೂ ಬರೋಂಗಿಲ್ಲ. ಎಲ್ಲ ಕೆಲಸ ಈಗ ಮುಗೀತು. ಎಷ್ಟೋ ಟೈಮ್? ಅಯ್ಯೋ 10:30 ಆಗ್ಬಿಟ್ಟೈತಿ. ಫೋನಲ್ಲಿ ಇಟ್ನಿ ನಾನು. ಈ ಫೋನಲ್ಲೇ ಬೋರಿನ ಕಡೆನೇ ಇಟ್ಟು ಬನ್ನಿ. ಪಾಪ ಅಮ್ಮ ಫೋನ್ ಮಾಡಿರ್ತಾಳೆ. ಏನು ಊಟಕ್ಕೆ ಬೇರೆ ಪಾಪ ನನಗೋಸ್ಕರ ಆಕಿ ಕಾಯ್ತು ಅಂತ ಕುಂತಿರ್ತಾಳೆ. ಎಷ್ಟು ತಡ ಆತಿವತ್ತು, ಹನಿ ಬೇರೆ ಉದ್ರಾಕತ್ತೈತಿ. ಆದಷ್ಟು ಲಗು ಮನೆಗೆ ಹೋಗ್ಬಿಡು ನಡಿ. ಫೋನಲ್ಲಿ ಇಟ್ನಿ, ಎಲ್ಲಿ ಹೋತಪ್ಪ ಇದು ಫೋನ್? ಅಯ್ಯೋ ಪಾಪ 3-4 ಸಲ ಮಿಸ್ ಕಾಲ್ ಕೊಟ್ಟಾಳೆ ಅಮೂಲ್ಯ. ಫೋನ್ ಹಚ್ತೇನೆ ತಡಿ, ಹಚ್ಚಿ ಈಗ ಬರತ್ತೇನೆ ಊಟಕ್ಕೆ ಅಂತ ಹೇಳ್ತೇನೆ.